ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಐಶಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿಜ್ಞಾನ ವಿಷಯದ ಬಗ್ಗೆ ಮಾತಾಡೋಣ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿಜ್ಞಾನ ವಿಷಯದಲ್ಲಿ ಈಸಿಯಾಗಿ ನಮಗೆ ಮಾರ್ಕ್ಸನ್ನು ತಂದುಕೊಡುವಂಥದ್ದು ಚಿತ್ರಗಳು. ಹಾಗಾದರೆ ಯಾವ್ಯಾವ ಚಿತ್ರಗಳನ್ನು ನೋಡ್ಕೋಬೇಕಪ್ಪ ಈಸಿಯಾಗಿ ಮಾರ್ಕ್ಸ್ ಬೇಕು ಅಂದರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸರಿನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ವಿಜ್ಞಾನ ವಿಷಯದಲ್ಲಿ 3 ವಿಭಾಗಗಳಿದ್ದಾವೆ. ಒಂದನೇದು ರಸಾಯನ ವಿಜ್ಞಾನ, ಎರಡನೇದು ಜೀವ ವಿಜ್ಞಾನ, ಮೂರನೇದು ಭೌತ ವಿಜ್ಞಾನ ಅಂತ ಹೇಳಿ. ಓಕೆನಾ? ಇನ್ನು ರಸಾಯನ ವಿಜ್ಞಾನದಲ್ಲಿ ಯಾವ್ಯಾವ ಚಿತ್ರಗಳನ್ನು ನೀವು ನೋಡ್ಕೋಬೇಕು ಅನ್ನೋದನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಒಂದನೇದು ರಸಾಯನ ವಿಜ್ಞಾನದಲ್ಲಿ ಮೊದಲನೇದು ನೀರಿನ ವಿದ್ಯುತ್ ವಿಭಜನೀಯ ಚಿತ್ರ ಅಂತ ಹೇಳಿದೆ. ಓಕೆನಾ? ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡ್ರಿ. ಇದು ನಿಮ್ಮ ಬುಕ್ಕಲ್ಲಿ ಪೇಜ್ ನಂಬರ್ 11ರಲ್ಲಿದೆ. ಮ್ಯಾಕ್ಸಿಮಮ್ ಆಗಿ 2 ಮಾರ್ಕ್ಸಿಗೆ ಕೇಳುವಂಥದ್ದು. ಡಯಾಗ್ರಾಮ್ನ ಹಾಕಿ ನೀವೇನು ಮಾಡಬೇಕು, ಅದರ ಭಾಗಗಳನ್ನೆಲ್ಲ ಗುರುತಿಸ್ಬೇಕು. ಓಕೆನಾ? ಸರಿ. ಇನ್ನು ಎರಡನೇದು ನೀವು ನೋಡ್ಕೋಬೇಕಾಗಿರೋದು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ. ಇದು ನಿಮ್ಮ ಬುಕ್ನಲ್ಲಿ ಪೇಜ್ ನಂಬರ್ 24ರಲ್ಲಿ ಇದೆ. ಸೊ ಇದನ್ನು ಕಂಪಲ್ಸರಿ ನೋಡ್ಕೊಳ್ರಿ. ಓಕೆನಾ? ನೆಕ್ಸ್ಟು ಮೂರನೇದು ಬರುವಂಥದ್ದು ಲೋಹದ ಮೇಲೆ ಹಬೆಯ ವರ್ತನೆ. ಮೂರನೇದು ಯಾವ್ದು ಹೇಳ್ರಿ? ಲೋಹದ ಮೇಲೆ ಹಬೆಯ ವರ್ತನೆ. ಇದು ಸಹಿತ ಬರ್ಬೋದಾದಂಥ ಒಂದು ಚಿತ್ರ ಪೇಜ್ ನಂಬರ್ 52ರಲ್ಲಿದೆ. ಒಂದ್ಸಲ ನೋಡ್ಕೊಳ್ರಿ. ಓಕೆನಾ? ಇದನ್ನು ಚಿತ್ರಗಳನ್ನು ನೀವೇನು ಮಾಡಬೇಕು ಅಂತ ಕೇಳಿದ್ರೆ ನೀವು ಬಿಡಿಸಿ ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ಮಾತ್ರ ಎಕ್ಸಾಮಲ್ಲಿ ನಿಮಗೆ ಚಿತ್ರಗಳು ಈಸಿಯಾಗಿ ಅರ್ಥ ಆಗುತ್ತೆ ಮತ್ತು ಈಸಿಯಾಗಿ ನೆನಪಾಗುತ್ತೆ ಬಿಡಿಸೋಕ್ಕೆ. ಇವೇನಾದರೂ ಹೀಗೆ ಮೇಲ್ಮೇಲೆ ನೋಡ್ಕೊಂಡು ಹೋಗ್ತೀನಿ ಅಂತಂದರೆ ಎಕ್ಸಾಮಲ್ಲಿ ಹೋದಾಗ ನಿಮ್ಗೆ ಅದು ಮರ್ತು ಹೋಗೋ ಚಾನ್ಸಸ್ ಜಾಸ್ತಿ. ಸೊ ಎಲ್ಲ ಚಿತ್ರಗಳು ಯಾವ್ಯಾವ್ದು ಹೇಳ್ತಾ ಇದ್ದೀನಲ್ಲ ಅದನ್ನೆಲ್ಲ ನೀವೇನು ಮಾಡಬೇಕು, ಒಂದು ಸಲ ಅಥವಾ ಒಟ್ಟು ನೀವು ಪ್ರಾಕ್ಟೀಸ್ ಮಾಡಿ ತೆಗಿಬೇಕು ಅದನ್ನು. ಓಕೆನಾ? ಅದ್ರ ಜೊತೆಗೆ ನೀವು ಆ ಭಾಗಗಳನ್ನೆಲ್ಲ ಗುರುತಿಸಿ ತೆಗಿಬೇಕು. ಅಂದ್ರೆ ಮಾತ್ರ ನಿಮ್ಮ ಮೈಂಡಲ್ಲಿ ಅದು ನೆನಪಿರುತ್ತೆ. ಇಲ್ಲಾಂದರೆ ನೆನಪಿಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಓಕೆನಾ? ಸರಿ. ಇನ್ನು 4ನೇ ಚಿತ್ರ ಯಾವುದು ಅಂತ ಕೇಳಿದ್ರೆ ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣ ಅಂಥೇಳಿ ಪೇಜ್ ನಂಬರ್ 65ರಲ್ಲಿ ಇದೆ. ಸರಿನಾ? ಓಕೆ. ಈ 4 ಚಿತ್ರಗಳನ್ನು ನಾವು ನೋಡಿಕೊಂಡ್ರೆ ರಸಾಯನ ವಿಜ್ಞಾನದಲ್ಲಿ ಆಲ್ಮೋಸ್ಟ್ ನೀವು ನೋಡ್ಕೊಂಡು ಹಾಗೆ ಎಲ್ಲ ಮುಗಿದ ಹಾಗೆ. ಓಕೆನಾ? ಸರಿ. ಇನ್ನು ಜೀವ ವಿಜ್ಞಾನಕ್ಕೆ ಬರೋಣ. ಮೊದಲನೇದು ಯಾವ ಚಿತ್ರ ಅಂತ ಕೇಳಿದ್ರೆ ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ. ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ ಸೇಮ್ ಆಗಿ ಕಾಣಿಸುತ್ತೆ. ಬಟ್ ತೆರೆದ ಅಂತಂದರೆ ಒಂದು ಸ್ವಲ್ಪ ಓಪನ್ ಆಗಿರುತ್ತೆ, ಮುಚ್ಚಿದ ಅಂತಂದರೆ ಒಂದು ಸ್ವಲ್ಪ ಅದರಲ್ಲಿ ಹೋಲ್ ಕಮ್ಮಿ ಚಿಕ್ಕದಾಗಿರುತ್ತೆ. ಓಕೆನಾ? ಸರಿ. ಇದು 2 ಡಿಫ್ರೆನ್ಸು ನೋಡಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆಮೇಲೆ ಬಿಡಿಸ್ರಿ. ಓಕೆ. ಇನ್ನು ನೆಕ್ಸ್ಟ್ ಬರೋದು ಇದು ಮಾತ್ರ ನೀವು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಚಿತ್ರ, ಡೆಫಿನೆಟ್ ಆಗಿ ಕೇಳಬಹುದು ಅನ್ನುವಂತಹ ಚಿತ್ರ ಯಾವುದು ಅಂತ ಕೇಳಿದ್ರೆ ಮಾನವನ ಹೃದಯದ ನೀಳಛೇದ ನೋಟ ಅಂಥೇಳಿ. ಓಕೆನಾ? ಇದು ತುಂಬ ಇಂಪಾರ್ಟೆಂಟ್ ಆಗಿರೋದು. ನಮಗೆ 10th ಕ್ಲಾಸಲ್ಲಿ ಕೇಳಬಹುದಾದಂಥ ಮ್ಯಾಕ್ಸಿಮಮ್ ಚಿತ್ರಗಳಲ್ಲಿ ಇದು ಬರುತ್ತೆ. ಓಕೆ. ನೆಕ್ಸ್ಟ್ 3ನೇದು ಯಾವುದು ಅಂತ ಕೇಳಿದ್ರೆ ನೆಫ್ರಾನ್ನ ರಚನೆ. ಇದು ನೋಡಲಿಕ್ಕೆ ಟಫ್ ಅನ್ನಿಸ್ಬೋದು, ಆದರೆ ತುಂಬ ಈಸಿಯಾಗಿ ಇದನ್ನು ಡ್ರಾ ಮಾಡ್ಬೋದು. 2 ಅಥವಾ 3 ಸಲ ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು, ಈಸಿಯಾಗಿ ನೀವು ಇದನ್ನು ಬಿಡಿಸ್ಬೋದು. ಓಕೆನಾ? ಇನ್ನು 4ನೇದು ಮಾನವನ ಮೆದುಳು. ನಿಮಗೆ ಹೃದಯ ಎಷ್ಟು ಇಂಪಾರ್ಟೆಂಟು ಅಂತ ಹೇಳಿದೆ ಅಲ್ವಾ, ಮಾನವನ ಮೆದುಳು ಸಹಿತ ಅಷ್ಟೇ ಇಂಪಾರ್ಟೆಂಟಾಗಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗಿರುವಂತಹ ಚಿತ್ರ. ಓಕೆ. ಇದಾದಮೇಲೆ ಬರುವಂಥದ್ದು ನರಕೋಶದ ಚಿತ್ರ. ಇದನ್ನು ಈಸಿಯಾಗಿ ನೀವು ಡ್ರಾ ಮಾಡ್ಕೋಬಹುದು. 2 ರಿಂದ 3 ಸಲ ಇದನ್ನು ಡ್ರಾ ಮಾಡಿ. ಮತ್ತು ಎಲ್ಲ ಚಿತ್ರಗಳಿಗೂ ಭಾಗಗಳನ್ನು ಗುರುತಿಸೋದನ್ನು ಮಾತ್ರ ಮರಿಬೇಡ್ರಿ. ಓಕೆನಾ? ಭಾಗಗಳು ಗುರುತಿಸ್ಲಿಕ್ಕೂ ಸಹಿತ ಮಾರ್ಕ್ಸ್ ಕೊಡ್ತಾರೆ ಅವರು. ನೆಕ್ಸ್ಟು 6ನೇದು ಯಾವುದಪ್ಪ ಅಂತ ಕೇಳಿದ್ರೆ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಅಂಥೇಳಿ. ಓಕೆ. ನೆಕ್ಸ್ಟ್ 7ನೇದು ಹೂವಿನ ನೀಳಛೇದ ಭಾಗದ ಚಿತ್ರ. ಓಕೆನಾ? ಇದನ್ನು ಸಹಿತ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಲಿಕ್ಕೆ ಟಫ್ ಅನಿಸ್ಬೋದು, 2-3 ಸಲ ಪ್ರಾಕ್ಟೀಸ್ ಮಾಡಿದ್ರಂದರೆ ತುಂಬ ಈಸಿ ಆಗುತ್ತೆ. ಓಕೆ. ನೆಕ್ಸ್ಟ್ ಬರುವಂಥದ್ದು ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲುಕೋಸ್ ವಿಭಜನೆ. ಇದರಲ್ಲಿ ನಿಮಗೆ ಡೈರೆಕ್ಟಾಗಿ ಇದನ್ನು ಬಿಡಿಸ್ರಿ ಅಂತ ಕೊಡದೇ ಇದ್ದರೂ ಸಹಿತ ಒಂದೊಂದು ಭಾಗದಲ್ಲಿ ಏನೇನಾಗುತ್ತೆ, ಏನಾಗಬಹುದು, ಆಕ್ಸಿಜನ್ ರಹಿತ ಉಸಿರಾಟ ಆಗಬೇಕಾದ್ರೆ ಏನೇನಾಗಬಹುದು, ಆಕ್ಸಿಜನ್ ಸಹಿತ ಉಸಿರಾಟ ಆಗಬೇಕಾದ್ರೆ ಏನೇನಾಗಬಹುದು, ಈ ಥರದ್ದೆಲ್ಲ ಕಾನ್ಸೆಪ್ಟ್ಗಳ ಮೇಲೆ ಕ್ವೆಶನ್ಸ್ ಬರುತ್ತೆ. ಸೊ ನೀವೇನು ಮಾಡ್ಕೋಬೇಕು, ಅದನ್ನು ಒಂದ್ಸಲ ನೋಡಿ ಪ್ರಾಕ್ಟೀಸ್ ಮಾಡ್ಕೊಂಡು ಇಟ್ಕೋಬೇಕು. ನಿಮ್ಮ ಬುಕ್ಕಲ್ಲಿ ಅದು ಪೇಜ್ ನಂಬರ್ 84ರಲ್ಲಿದೆ. ಸೊ ಒಂದ್ಸಲ ನೋಡ್ಕೊಳ್ರಿ, ಅದು ತುಂಬ ಇಂಪಾರ್ಟೆಂಟ್. ಓಕೆನಾ? ಈ 8 ಚಿತ್ರಗಳನ್ನು ನೋಡಿಕೊಂಡ್ರೆ ನಿಮ್ಮ ಜೀವ ವಿಜ್ಞಾನದ ಚಿತ್ರಗಳು ಪ್ರಾಕ್ಟೀಸ್ ಆದಂಗೆ. ಓಕೆ. ನೆಕ್ಸ್ಟ್ ಬರೋದು ಭೌತ ವಿಜ್ಞಾನ. ಭೌತ ವಿಜ್ಞಾನ ತುಂಬ ಈಸಿಯಾಗಿರುವಂಥದ್ದು. ಮೊದಲನೇದು ನೀವು ನೋಡ್ಕೋಬೇಕಾಗಿರೋದು ಸರಳ ವಿದ್ಯುತ್ ಮಂಡಳ ಅಂಥೇಳಿ. ಓಕೆನಾ? ಇದು ತುಂಬ ಈಸಿಯಾಗಿರುತ್ತೆ. ಒಂದು ಬಲ್ಬ್ ಇರಬೇಕು, ಬ್ಯಾಟ್ರಿ ಇರಬೇಕು, ತುಂಬ ಈಸಿಯಾಗಿ ನೀವು
ಡ್ರಾ ಮಾಡ್ಬೋದು ಇದನ್ನು. ಓಕೆ, ನೆಕ್ಸ್ಟ್ ಬರುವಂಥದ್ದು ವಿದ್ಯುತ್ ಮಂಡಳದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಚಿಹ್ನೆಗಳು. ಇದು ಡೆಫಿನೆಟ್ ಆಗಿ ನಿಮಗೆ ಕೇಳುವಂತಹ ಪ್ರಶ್ನೆ. ಓಕೆನಾ, ಇದನ್ನು ಮಾತ್ರ ಯಾವತ್ತೂ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ, ನೋಡ್ಕೊಂಡು ಹೋಗಿ. ಓಕೆ, ಈ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡ್ರಿ, ಇದಿಷ್ಟು ನೀವು ವಿದ್ಯುತ್ ಮಂಡಳದ ಚಿಹ್ನೆಗಳನ್ನು ನೋಡ್ಕೊಂಡು ಹೋದರೆ ಸಾಕು, ನೀವು ಇದಕ್ಕೆ ಡೆಫಿನೆಟ್ ಆಗಿ ಆನ್ಸರನ್ನು ಮಾಡ್ತೀರಾ. ನೆಕ್ಸ್ಟ್ ಬರೋದು ನೇರವಾದ ವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಚಿತ್ರ, ಅಂದರೆ ಅದರ ಏಕಕೇಂದ್ರೀಯ ಚಿತ್ರ ಅಂಥೇಳಿ. ಇದನ್ನು ಡೆಫಿನೆಟಾಗಿ ನೀವು ನೋಡಲೇಬೇಕಾಗಿರೋದು. ನೆಕ್ಸ್ಟು ನಿಮ್ನ ದರ್ಪಣದಿಂದ ಉಂಟಾದ ರೇಖಾಚಿತ್ರಗಳು. 6 ರೇಖಾಚಿತ್ರಗಳಿದ್ದಾವೆ. ಇದನ್ನು ನಾನು ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿದ್ದೀನಿ. ಆ ವಿಡಿಯೋನ ನೋಡಿಬಿಟ್ಟೆ, ಆ್ಯಕ್ಚುಲಿ ಆ ವಿಡಿಯೋ ಹಿಂದಿಯಲ್ಲಿ ನೋಡಿದ್ದೀನಿ ನಾನು. ನಿಮ್ಗೆ ಹಿಂದಿ ಅರ್ಥ ಆದರೆ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ. ಒಂದು ಸಲ ಹೋಗಿ ಆ ವಿಡಿಯೋ ನೋಡಿದ್ರೆ ಸಾಕು, ನಿಮಗೆ ನಿಮ್ನ ದರ್ಪಣ ಮತ್ತು ಪಿನ ದರ್ಪಣದ ಮೇಲೆ ಯಾವುದೇ ರೀತಿ ಡೌಟ್ ಇರಲ್ಲ. ಒಂದು ಸಲ ನಿಮಗೆ ಹಿಂದಿಯಲ್ಲಿದೆ, ಆ್ಯಕ್ಚುಲಿ ಅದು ಅನಿಮೇಷನ್ ವಿಡಿಯೋ, ನೀವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ನಾನು ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಆ ವಿಡಿಯೋನ ಒಂದು ಸಲ ಚೆಕ್ ಮಾಡಿರಿ, ಯಾವುದೇ ರೀತಿ ಡೌಟ್ಸ್ ನಿಮಗೆ ಇರಲ್ಲ. ಓಕೆನಾ, ನಿಮ್ಮ ದರ್ಪಣದಿಂದ ಉಂಟಾದ ರೇಖಾಚಿತ್ರಗಳು ಇದಿರಬೇಕು. ಇನ್ನು ನೆಕ್ಸ್ಟು ಪಿನ ಮಸೂರದಿಂದ ಉಂಟಾದ ರೇಖಾಚಿತ್ರಗಳು ಅಂಥೇಳಿ. ಓಕೆನಾ, ಈ 2 ರೇಖಾಚಿತ್ರಗಳನ್ನು ನೀವು ನೋಡ್ಕೋಬೇಕು. ಪ್ರತಿಯೊಂದರಲ್ಲೂ RR ಬರುತ್ತೆ, ಸೊ ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವೇನು ಮಾಡಿರಿ, ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತಾರಲ್ಲ, ಆ ವಿಡಿಯೋನ ಒಂದು ಸಲ ಹೋಗಿ ನೋಡಿದ್ರೆ ಸಾಕು, ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಿದೆ. ಸೊ ಅದನ್ನು ನೋಡಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಭೌತ ವಿಜ್ಞಾನದಲ್ಲಿ ಇದೊಂದು 5 ಚಿತ್ರ ನೋಡಿಕೊಂಡ್ರೆ ಸಾಕು. ಓಕೆನಾ, ಇದಿಷ್ಟನ್ನು ನೋಡಿಕೊಂಡ್ರೆ ನೀವು ಎಕ್ಸಾಮಲ್ಲಿ ಆರಾಮ್ಸೆ ಚಿತ್ರಗಳಿಗೆ ಬರುವಂಥ 14 ಮಾರ್ಕ್ಸನ್ನು ಈಸಿಯಾಗಿ ನೀವು ಪಡ್ಕೋಬಹುದು. ಸರಿನಾ? ಹಾಂ, ಯಾವ್ಯಾವ ಚಿತ್ರಗಳನ್ನು ನೋಡ್ಕೋಬೇಕು ಅಂಥೇಳಿ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋನ ಸ್ಟಾಪ್ ಮಾಡಿ ಯಾವ್ಯಾವ ಚಿತ್ರಗಳು ಬೇಕು ಅಂಥೇಳಿ ನಿಮ್ಮ ಬುಕ್ಕಲ್ಲಿ ನೀವು ಟಿಕ್ ಹಾಕೋಬೇಕು. ಓಕೆನಾ? ಸರಿ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.